ಈಗ ಮೋಸ್ಟ್ ಆಫ್ ದ ಥೈರಾಯ್ಡ್ ಡಿಸಾರ್ಡರ್ಸ್ ನನ್ನ ಹತ್ರ ಬರುವಾಗ ಸರ್ಜಿಕಲ್ ಪ್ರಾಬ್ಲಮ್ಸೇ ಬರೋದು. ಬಟ್ ಇವಾಗ ಥೈರಾಯ್ಡ್ ಬೈಫರ್ಕೇಟ್ ಮಾಡಿ ನಾವು ಮಾತಾಡಬೇಕು ಅಂದರೆ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಪ್ರಾಬ್ಲಮ್ಸ್ ಎರಡೂ ಇರ್ತದೆ. ಮೆಡಿಕಲ್ ಕಂಡೀಷನ್ಸಲ್ಲಿ ಥೈರಾಯ್ಡ್ ಫಂಕ್ಷನ್ ಅತಿಯಾಗಿ ಹೆಚ್ಚು ಕೆಲಸ ಮಾಡುವಂಥ ಒಂದು ಕಂಡೀಷನ್ ಇರ್ತದೆ. ದಟ್ ಈಸ್ ಕಾಲ್ಡ್ ಹೈಪರ್ ಥೈರಾಯ್ಡಿಸಮ್ ಆರ್ ಥೈರಾಯ್ಡ್ ಟಾಕ್ಸಿಕೋಸಿಸ್ ಅಂತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಮೈಲ್ಡ್ ಗ್ರೇಡ್ ಆಫ್ ಥೈರಾಯ್ಡಾಕ್ಸಿಕೋಸಿಸ್ ಇದ್ದರೆ ಮೆಡಿಕಲ್ ಟ್ರೀಟ್ಮೆಂಟ್. ಸರ್ಜಿಕಲ್ ಕಂಡೀಷನ್ಸ್ ಆಫ್ ಥೈರಾಯ್ಡ್ ಡಿಸಾರ್ಡರ್ಸ್ ಅಂತಂದರೆ ಸಿಂಪಲ್ ನಾಡ್ಯೂಲ್ ಅಂತ ಇರ್ತದೆ, ಮಲ್ಟಿ ನಾಡ್ಯುಲರ್ ಗಾಯ್ಟರ್ ಅಂತ ಇರ್ತದೆ, ಕೊಲಾಯ್ಡ್ ಗಾಯ್ಟರ್ ಅಂತ ಇರುತ್ತೆ, ಅಥವಾ ಸಿಸ್ಟಿಕ್ ಚೇಂಜಸ್ ಅಂತ ಇರ್ತದೆ. ಇವೆಲ್ಲ ಕ್ಯಾನ್ಸರಸ್ ಅಲ್ಲದೆ ಇರುವಂಥ ಕಂಡೀಷನ್ಸ್ ಇವಾಗ ನಾನು ಹೇಳ್ತಾ ಇರೋದು. ಕೆಲವೆಲ್ಲ ಕ್ಯಾನ್ಸರಸ್ ಕಂಡೀಷನ್ ಇರ್ತದೆ. ಮೆಡ್ಯುಲರಿ ಕ್ಯಾನ್ಸರ್ ಆಫ್ ಥೈರಾಯ್ಡ್ ಅಂತ ಇರ್ತದೆ, ಫಾಲಿಕ್ಯುಲರ್ ಕ್ಯಾನ್ಸರ್ ಆಫ್ ಥೈರಾಯ್ಡ್ ಅಂತ ಇರ್ತದೆ. ಮೋಸ್ಟ್ ಕಾಮನ್ ಇಸ್ ಪ್ಯಾಪ್ಯುಲರಿ ಕ್ಯಾನ್ಸರ್ ಆಫ್ ಥೈರಾಯ್ಡ್ ಅಂತ ಇರ್ತದೆ. ಸರ್ಜಿಕಲ್ ರಿಸೆಕ್ಷನ್ ಅಂತಂದರೆ ಒಂದು ಪೋರ್ಷನ್ ಆಫ್ ದ ಗ್ಲ್ಯಾಂಡನ್ನು ತೆಗೆದುಬಿಡ್ತೀವಿ, ಹೆಮಿಥೈರಾಯ್ಡೆಕ್ಟಮಿ ಅಂತ ಹೇಳ್ತೀವಿ. ಮಲ್ಟಿಪಲ್ ನಾಡ್ಯೂಲ್ಸ್ ಇದ್ದರೆ ನಿಯರ್ ಟೋಟಲ್ ಥೈರಾಯ್ಡೆಕ್ಟಮಿ ಅಥವಾ ಸಬ್ ಟೋಟಲ್ ಥೈರಾಯ್ಡೆಕ್ಟಮಿ ಅಂತ ನಾವು ಮಾಡ್ತೀವಿ. ಕ್ಯಾನ್ಸರಸ್ ಕಂಡೀಷನ್ಸ್ ಅದಕ್ಕೆ ರಾಡಿಕಲ್ ಥೈರಾಯ್ಡೆಕ್ಟಮಿ ವಿತ್ ನೆಕ್ ಡಿಸೆಕ್ಷನ್ಸ್ ಅಂತ ಮಾಡ್ತೀವಿ. ಎಷ್ಟೋ ಸಲ ರಾಡಿಕಲ್ ಪ್ರೊಸೀಜರ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ, ತುಂಬ ಉಲ್ಬಣ ಆಗ್ಬಿಟ್ಟಿದೆ ಅಂತಂದಾಗ ಥೈರಾಯ್ಡ್ಗೆಲ್ಲ ರೇಡಿಯೋ ಐಡಿನ್ ಅಂತ ಟ್ಯಾಬ್ಲೆಟ್ ಕೊಡ್ತೀವಿ ಅಂಡರ್ ಸೂಪರ್ವಿಷನ್. ಯೂರಿನಲ್ಲಿ ಫೀಸಿಸಲ್ಲಿ ಐಡಿನ್ ಎಕ್ಸ್ಕ್ರೀಟ್ ಆಗ್ತಿರ್ತದೆ. ಆ ಥೈರಾಯ್ಡ್ ಟಿಶ್ಯೂಸ್ ಏನಿದೆಯೋ ಅದೆಲ್ಲ ರಿಗ್ರೆಸ್ ಆಗಿಬಿಡ್ತದೆ. ಆ ನಂತರ ಆಪರೇಷನ್ ಫೀಸಿಬಿಲಿಟಿ ಇರ್ತದೆ.